ಇಂದು ಬಹಳ ಜನರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಕೆ ಮಾಡುತ್ತಾ ಬದುಕುತ್ತಿದ್ದಾರೆ. ಯಾರಾದರೂ ಮುಂದೆ ಹೋಗಿದರೆ ನಾವು ಹಿಂದೆ ಬಿದ್ದೆವೆಂದು ಭಾವಿಸುತ್ತೇವೆ. ಯಾರಾದರೂ ಯಶಸ್ಸು ಕಂಡರೆ ನಮ್ಮ ಜೀವನಕ್ಕೆ ಮೌಲ್ಯ ಇಲ್ಲವೆಂದು ಅನುಭವಿಸುತ್ತೇವೆ. ಆದರೆ ಒಂದು ಸತ್ಯವನ್ನು ನೆನಪಿಡಿ, ಈ ಜಗತ್ತಿನಲ್ಲಿ ನಿಮ್ಮಂಥವರು ಇನ್ನೊಬ್ಬರೂ ಇಲ್ಲ. ಶ್ರೀಕೃಷ್ಣನು ನಿಮ್ಮನ್ನು ಯಾರನ್ನಾದರೂ ನಕಲಿಸಲು ಕಳುಹಿಸಿಲ್ಲ. ನಿಮ್ಮದೇ ಆದ ಒಂದು ಹಾದಿ ಇದೆ, ನಿಮ್ಮದೇ ಆದ ಒಂದು ಗುರಿ ಇದೆ. ಕೆಲವರ ಯಶಸ್ಸು ಬೇಗ ಬರುತ್ತದೆ, ಕೆಲವರ ಯಶಸ್ಸು ತಡವಾಗಿ ಬರುತ್ತದೆ. ಆದರೆ ತಡವಾಗಿ ಬಂದ ಯಶಸ್ಸು ಹೆಚ್ಚು ಬಲವಾದದ್ದು ಆಗಿರುತ್ತದೆ. ಹೋಲಿಕೆ ಮಾಡಿದ ಕ್ಷಣದಿಂದಲೇ ಆತ್ಮವಿಶ್ವಾಸ ಕುಸಿಯಲು ಆರಂಭವಾಗುತ್ತದೆ. ಆದರೆ ಕೃತಜ್ಞತೆಯಿಂದ ಬದುಕಲು ಆರಂಭಿಸಿದ ಕ್ಷಣದಿಂದಲೇ ಶಕ್ತಿ ಮರಳಿ ಬರುತ್ತದೆ. ಆದ್ದರಿಂದ ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ. ಪ್ರತಿದಿನ ಸ್ವಲ್ಪ ಮುಂದಕ್ಕೆ ಹೋಗಿ. ಫಲದ ಬಗ್ಗೆ ಭಯಪಡಬೇಡಿ, ಅದನ್ನು ಕೃಷ್ಣನಿಗೆ ಅರ್ಪಿಸಿ. ಯಾಕೆಂದರೆ ಕೃಷ್ಣನು ನಿಮ್ಮ ವೇಗವನ್ನು ಅಳೆಯುವುದಿಲ್ಲ. ಅವನು ನಿಮ್ಮ ಪರಿಶ್ರಮವನ್ನು ನೋಡುತ್ತಾನೆ, ನಿಮ್ಮ ನಿಷ್ಠೆಯನ್ನು ನೋಡುತ್ತಾನೆ. ಒಂದು ದಿನ ನಿಮ್ಮ ಸಮಯ ಬರುತ್ತದೆ. ನಿಮ್ಮ ಕಥೆ ಇತರರಿಗೆ ಪ್ರೇರಣೆಯಾಗುತ್ತದೆ. ಆ ದಿನದವರೆಗೆ ನಿಮ್ಮನ್ನು ನೀವು ನಂಬಿ ನಿಮ್ಮ ಹಾದಿಯಲ್ಲಿ ನಡೆಯಿರಿ. ಯಾಕೆಂದರೆ ತಮ್ಮನ್ನು ತಾವು ಸ್ವೀಕರಿಸಿದವರಿಗೆ ಈ ಪ್ರಪಂಚದ ಅನುಮೋದನೆ ಅಗತ್ಯವಿರುವುದಿಲ್ಲ.